ಇದ್ದಾರೆ. ಆದ್ರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ದಾಖಲಾತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಇಡಿಗೆ ಬೋರ್ವೆಲ್ ಆರ್ಒ ಪ್ಲಾಂಟ್ಗಳ ಬಗ್ಗೆ ಲೆಕ್ಕವನ್ನ ನೀಡಿದ್ದಾರೆ ಪಾಲಿಕೆಯವರು. ಇಡಿ ಬಳಿ ಇರುವ ದಾಖಲೆ ಮತ್ತು ಪಾಲಿಕೆ ನೀಡಿದ ಲೆಕ್ಕದಲ್ಲೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ. ಲೆಕ್ಕದಲ್ಲಿ ವ್ಯತ್ಯಾಸವನ್ನ ಕಂಡು ನಿಜಕ್ಕೂ ಕೂಡ ಅಲ್ಲಿ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ 43 ಮಾಜಿ ಪಾಲಿಕೆ ಸದಸ್ಯರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಅಂದಿನ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸಂಬಂಧಪಟ್ಟಂತಹ ಮಾಜಿ ಕಾರ್ಪೊರೇಟರ್ಸ್ ಅಧಿಕಾರಿಗಳಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇನ್ನು ಬೋರ್ವೆಲ್ ಹಾಗೆ ಆರ್ಒ ಪ್ಲಾಂಟ್ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ನೀವು ಅಂತ ನೋಟಿಸ್ ಅನ್ನು ಕೊಟ್ಟಿರೋದು. ಇಡಿಗೆ ಬೋರ್ವೆಲ್ ಆರ್ಒ ಪ್ಲಾಂಟ್ಗಳ ಬಗ್ಗೆ ಲೆಕ್ಕವನ್ನ ಪಾಲಿಕೆಯವರು ಕೊಟ್ಟಿದ್ದಾರೆ. ಲೆಕ್ಕ ಕೊಡೋದು ಈಸಿ, ಆದ್ರೆ ಲೆಕ್ಕಕ್ಕೂ ಅಲ್ಲಿ ಕಾಮಗಾರಿ ಆಗಿರುವಂತಹ ಹಣಕ್ಕೂ ಸಾಮ್ಯತೆ ಕಂಡು ಬರ್ತಾ ಇಲ್ಲ ಅಥವಾ ಸಿಮಿಲಾರಿಟೀಸ್ ಇಲ್ಲ, ತುಂಬಾ ಡಿಫರೆನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಳೆದ 3 ದಿನಗಳಿಂದಲೂ ಕೂಡ ಪಾಲಿಕೆ ಕಚೇರಿ ಮೇಲೆ ಏನು ಇಡಿ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ನಲ್ಲಿರುವಂತಹ ಟನಲ್ ರಸ್ತೆ ಜೊತೆಗೆ ಜಾಬ್ ಕೋಡ್ ಪರಿಶೀಲನೆ ಎಲ್ಲಾದ್ರೂ ಕಡೆ ಏನು ಗಮನ ಹರಿಸಿದಂಥ ಇಡಿ ಅಧಿಕಾರಿಗಳಿಗೆ ಈಗ ನಿಜಕ್ಕೂ ಕೂಡ ಈ ಲೆಕ್ಕ ತಲೆ ಕೆಡುವಂತೆ ಮಾಡಿದೆ. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡೆಸ್ಕ್ ಲೈನ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಹೇಶ್, ಏನು ಡಿಸಿಎಂ ಡಿಕೆಶಿ ಅವರ ಕನಸಿನ ಕೂಸು ಇದ್ರ ಮೇಲೆ ನಿಜಕ್ಕೂ ಕೂಡ ಇಡಿ ಅಧಿಕಾರಿಗಳ ಕೆಂಗಣ್ಣು ಬಿದ್ದಿದೆ. ಜೊತೆಗೆ ಕೆಲವೊಂದು ದಾಖಲಾತಿಗಳನ್ನ ಕೂಡ ಚೆಕ್ ಮಾಡಿದ್ದಾರೆ, ಆದ್ರೆ ಸಾಮ್ಯತೆ ಕಂಡು ಬರ್ತಾ ಇಲ್ಲ, ಎಲ್ಲಾ ಕಡೆ ಡಿಫರೆನ್ಸ್ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀವು ಕೊಡೋದಾದ್ರೆ. ಎಷ್ಟೇ ಈಗಾಗಲೇ ನೋಡಬಹುದು, ಕಳೆದ 3 ದಿನಗಳಿಂದ ಕೂಡ ಏನು ಪಾಲಿಕೆ ಕೇಂದ್ರ ಕಚೇರಿ ಸೇರಿದಂತೆ 4 ವಲಯಗಳು ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ರಸ್ತೆ ಗುಂಡಿ ಮುಚ್ಚೋದಾಗಿರೋದು, ಬೃಹತ್ ಕಾಮಗಾರಿಗಳಾಗಿರೋದು, ಏನು ಒಂದು ರಾಜಕಾಲುವೆ ಒತ್ತುವರಿ ತೆರವಾಗಿರ್ಬೋದು ಅಥವಾ ರಾಜಕಾಲುವೆ ಹೂಳೆತ್ತುವುದಾಗಿರೋದು, ಇವೆಲ್ಲವೂ ಕೂಡ ದಾಖಲೆಗಳು ಪರೀಕ್ಷೆ ಮಾಡೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಮತ್ತೊಂದು ಕಣ್ಣಿಗೆ ಬಿತ್ತು. ಅದರಲ್ಲಿ ಪ್ರಮುಖವಾಗಿ ಏನು ಡಿ ಕೆ ಶಿವಕುಮಾರ್ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಏನು ಹೆಬ್ಬಾಳದಿಂದ ಸಿಲ್ಕ್ಬೋರ್ಡ್ವರೆಗೂ ಏನು ಒಂದು ಸುರಂಗ ಮಾರ್ಗ ಅಂದರೆ ಟನಲ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತಲೂ ಕೂಡ ಈಗಾಗಲೇ DPR ಕೂಡ ರೆಡಿ ಮಾಡಿಸಿ ಅದನ್ನು ಟೆಂಡರ್ ಪ್ರಕ್ರಿಯೆಗೆ ಮುಂದಾಗಿತ್ತು. ಸುಮಾರು 13 ಕೋಟಿ ವೆಚ್ಚದಲ್ಲಿ ಏನು ಒಂದು ಸುರಂಗ ಮಾರ್ಗಕ್ಕೆ ಒಂದು DPR ರೆಡಿ ಮಾಡಿಬಿಟ್ಟು ಅದನ್ನು ಕೂಡ ಟೆಂಡರ್ ಪ್ರಕ್ರಿಯೆಗೆ ಈಗಾಗಲೇ CM ಕೂಡ ಒಪ್ಪಿಗೆ ಕೊಟ್ಟಿದ್ರು. ಅದರ ಮೇಲೆ ಈಗ ಇಡಿ ಅಧಿಕಾರಿಗಳು ಕಂಡುಬಿದ್ದಿರುವಂಥದ್ದು. ಪ್ರಮುಖವಾಗಿ 13,000 ಕೋಟಿ ಟನಲ್ ರಸ್ತೆಗೆ ಯಾವ ರೀತಿ ನೀವು ಟೆಂಡರ್ ಕರೀತಾ ಇದ್ದೀರಾ, ಒಂದು ಅಡಿಗೆ ಎಷ್ಟು ಫಿಕ್ಸ್ ಮಾಡಿದ ರೇಟು, ಯಾರಿಗೆ ಟೆಂಡರ್ ಓರ್ಡರು, ಯಾರು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಇಲ್ಲಿ 100 ಪ್ರಶ್ನೆಗಳು ಕೂಡ ಏನು ಇಡಿ ಅಧಿಕಾರಿಗಳು ಏನು ಪಾಲಿಕೆ ಅಧಿಕಾರಿಗಳಿಗೆ ಅಂದರೆ ಚೀಫ್ ಇಂಜಿನಿಯರ್ ಕೇಳಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮತ್ತೊಂದು ಕೈ ಹಾಕಿರುವಂಥದ್ದು ಇಡಿ ಅಧಿಕಾರಿಗಳು. ಅಂದರೆ 2015ರಿಂದ 2019ವರೆಗೂ ಏನು ಪಾಲಿಕೆ ಪುರಪಿತರು ಅಂತ ಅನ್ಸ್ಕೊಂಡಿರುವಂಥ ಮಾಜಿ ಕಾರ್ಪೊರೇಟರ್ಗಳು ಅಧಿಕಾರ ಇರುತ್ತೆ. ಅಧಿಕಾರ ಅವಧಿಯಲ್ಲಿ ಬೋರ್ವೆಲ್ಲು ಹಾಗೂ ಆರ್ಒ ಪ್ಲಾಂಟ್ಗಳು ನಿರ್ಮಾಣ ಮಾಡೋದಕ್ಕೆ ಸುಮಾರು 900 ಕೋಟಿ KRDL ಫಂಡ್ನಲ್ಲಿ ಬೋರ್ವೆಲ್ ಕೊರೆಸೋಕ್ಕೆ ಮುಂದಾಗಿರ್ತಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಏನು ಹಿಂದೆ ನೋಟಿಸ್ ಕೊಟ್ಟಾಗ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಇಂಜಿನಿಯರ್ಗೆ ಅಥವಾ ಮಾಜಿ ಕಾರ್ಪೊರೇಟರ್ಗಳಿಗೆ ನೋಟಿಸ್ ಕೊಟ್ಟಾಗ ಅವರು ಕೊಟ್ಟಂಥ ದಾಖಲೆಗಳು ಅಂದರೆ ಇಡಿ ಅಧಿಕಾರಿಗಳು ಕಳೆದ 6 ತಿಂಗಳಿಂದಲೂ ಕೂಡ ನೋಟಿಸ್ ಕೊಟ್ಟು ಅವ್ರ ಹತ್ರ ಒಂದು ಸಬೂಬು ತೊಗೊಂಡಿದ್ರು. ಅಂದರೆ ಅವರ ಪ್ರಶ್ನೆಗಳ ಕೇಳಿ ಅವ್ರ ಹತ್ರ ಒಂದು ಉತ್ತರ ತಗೊಂಡಿದ್ರು. ಆ ಉತ್ತರಕ್ಕೂ ಈಗ ಸಿಕ್ಕಿರುವಂಥ ದಾಖಲೆಗಳಿಗೂ ಕೂಡ ಅದು ಒಂದು ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಕಂಡುಬಂದಿರೋದು. ಸುಮಾರು 900 ಕೋಟಿ ವೆಚ್ಚದಲ್ಲಿ ಏನೊಂದು ಆರ್ಒ ಪ್ಲಾಂಟು ಹಾಗೂ ಏನೋ ಒಂದು ಬೋರ್ವೆಲ್ ಕೊರೆಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲರೂ ಕೂಡ ಒಂದು ರೀತಿಯಲ್ಲಿ 106 ಕೋಟಿ ವ್ಯತ್ಯಾಸ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲರೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಏನು ಮಾಜಿ ಕಾರ್ಪೊರೇಟರ್ಗಳಾದಂಥ ಸುಮಾರು 43 ಜನ ಕಾರ್ಪೊರೇಟರ್ಗಳು, ಅದರಲ್ಲಿ ಪ್ರಮುಖವಾಗಿ ಯಶವಂತಪುರ, RR ನಗರ, ಕೆಂಗೇರಿ, ಬೊಮ್ಮನಹಳ್ಳಿ ವಲಯದ ಕಾರ್ಪೊರೇಟರ್ಗಳಿಗೆ ಒಂದು ನೋಟಿಸ್ ಕೊಟ್ಟಿರುವಂಥದ್ದು. ಆ ನೋಟಿಸ್ನಲ್ಲೂ ಕೂಡ ಕೆಲವು ಪ್ರಶ್ನೆಗಳು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅದನ್ನು ಏನು PBMPಯ ಏನು ಕೌನ್ಸಿಲ್ ಸೆಕ್ರೆಟರಿ ಕಡೆಯಿಂದ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಕೌನ್ಸಿಲ್ ಸೆಕ್ರೆಟರಿಗಳು ಇದಿಷ್ಟಕ್ಕೂ ಕೂಡ ನೀವು ಮಾಹಿತಿ ಕೊಡಬೇಕು, ಇಲ್ಲವಾದ್ರೆ ನಿಮ್ಮೆಲ್ಲೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಇಡಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಂದ್ರೆ ಇಡಿ ಅಧಿಕಾರಿಗಳ ಪ್ರಶ್ನೆಗಳು ಏನಿದೆ ಅಂದರೆ ಏನು 2015ರಿಂದ 2019ವರೆಗೂ ಪಾಲಿಕೆಯಲ್ಲಿ ಇದ್ದಂತಹ 43 ಜನ ಕಾರ್ಪೊರೇಟರ್ಗಳು ಅಂದರೆ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಸಂದೇಶದ ಮೇಲೆ ಅವರ ಬ್ಯಾಂಕ್ ಡೀಟೇಲ್ಸು, ಅಕೌಂಟ್ ಸ್ಟೇಟ್ಮೆಂಟು ಹಾಗೂ ಅವರ ಬ್ಯಾಂಕ್ ಪಾರ್ಟ್ ಶೀಟು ಎಲ್ಲನೂ ಕೂಡ ಕೊಡಬೇಕು. ಅವ್ರದ್ದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಈ ಎಲ್ಲನೂ ಕೂಡ ಕೊಡಬೇಕು ಅಂತ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಅದೇ ವೇಳೆ ಅದೇ ಅವಧಿಯಲ್ಲಿ ಏನು ಒಂದು ಅಧಿಕಾರಿಗಳು ಏನು ಕಾರ್ಯನಿರ್ವಹಿಸಿದ್ರು ಅಂದರೆ ಇಂಜಿನಿಯರ್ ಆಗಿರ್ಬೋದು ಅಥವಾ ಚೀಫ್ ಇಂಜಿನಿಯರ್ ಆಗಿರೋ ಅವ್ರದ್ದು ಕೂಡ ಎಲ್ಲನೂ ಕೂಡ ಕೇಳಿರುವಂಥದ್ದು. ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟು, ಇದು ಏನು ಒಂದು ಅವ್ರದ್ದು ಇಮೇಲ್ ಅಡ್ರೆಸ್ಸು ಅಥವಾ ಏನು ಯಾರ್ಯಾರಿಗೆ ಅವರು ಹಣ ಟ್ರಾನ್ಸ್ಫರ್ ಮಾಡಿದ್ದೀವಿ ಎಲ್ಲನೂ ಕೂಡ ಮಾಹಿತಿ ಕೇಳಿರುವಂಥದ್ದು. ಮತ್ತು ಏನು ಒಂದು ಇಡಿ ಅಧಿಕಾರಿಗಳು ಪ್ರಮುಖ ಪ್ರಶ್ನೆ ಏನು ಅಂದರೆ ಬೋರ್ವೆಲ್ ಕೊರೆತಕ್ಕೂ ಆರ್ಒ ಪ್ಲಾಂಟ್ಗೂ ಯಾರು ಇದು ಅನುಮೋದನೆ ಕೊಟ್ಟಿದ್ದು, ಈ ಪ್ಲಾನ್ ಯಾರ್ದು, ಇದು ಟೆಂಡರ್ ಕರೆಯೋದ ಮೇಲೆ ಯಾವ್ಯಾವ ಪ್ರಕ್ರಿಯೆ ಕೈಗೊಂಡಿದ್ರಿ, ಬೋರ್ವೆಲ್ ಕೊರೆದಾದ್ಮೇಲೆ ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿದಿರಾ, ಅದು ಈಗ ಸ್ಥಿತಿಗತಿ ಏನಿದೆ ಅಂತ ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಡಯಾನಾ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಡೀಟೇಲ್ಸ್ಗೆ.